ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ನೋಡಿ, ನಾನು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ಫೋನ್ ಕಾಲ್ಸ್ಗೆ ಅವೈಲೇಬಲ್ ಇರ್ತೀನಿ. ಅದಾದ ನಂತರ 1 ಗಂಟೆಯಿಂದ ನಾನು ರಾತ್ರಿ 10 ಗಂಟೆವರೆಗೂ ಡ್ಯೂಟಿಗೆ ಹೋಗೋದ್ರಿಂದ ಯಾವುದು ಫೋನ್ಸ್ ನಾನು ಅಟೆಂಡ್ ಮಾಡಕ್ ಹೋಗಲ್ಲ. ಅಂತ ಟೈಮಲ್ಲಿ 1 ಗಂಟೆಯಿಂದ 10 ಗಂಟೆವರೆಗೂ ನೀವು ಬರೀ ವಾಟ್ಸಾಪ್ ಮೆಸೇಜ್ ಮಾಡಬೇಕು. ನಿಮ್ಮ ಅಕ್ಕಿಗಳಲ್ಲಿ ಏನಾರ ಸಮಸ್ಯೆ ಇದ್ರೆ ಅಕ್ಕಿ ವಿಡಿಯೋ ಆಮೇಲೆ ಅದ್ರದ್ದು ಮೋಷನ್ ವಿಡಿಯೋ ನನಗೆ ಕಳಿಸಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. 1 ಗಂಟೆ ನಂತರ ದಯವಿಟ್ಟು ಮೆಸೇಜಸ್ ಮಾತ್ರ ಮಾಡಿ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ನಾನು ಯಾರೇ ಫೋನ್ ಮಾಡಿದ್ರು ಪಿಕ್ ಮಾಡ್ತೀನಿ. ಅದಾದ ನಂತರ ನೀವು ಎಷ್ಟೇ ಫೋನ್ ಮಾಡಿದ್ರು ನಾನು ಫೋನ್ ಪಿಕ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆಫೀಸಲ್ಲಿ ಇರ್ತೀನಿ. ನಾನು ಯಾವುದು ಫೋನ್ ಎತ್ತೋದಿಲ್ಲ, ಯಾಕಂದ್ರೆ ಕೆಲಸನೂ ಇಂಪಾರ್ಟೆಂಟ್ ಇರ್ತದೆ ನಮಗೆ. ಅದರಿಂದ ಇವಾಗ ಸಾಕಷ್ಟು ಜನ ಮಾಹಿತಿ ಔಷಧಿ ಕೇಳ್ತಾ ಇದ್ರಿ. ನಾನು ಡಿಸೆಂಬರ್ ಅಲ್ಲಿ ಎಲ್ಲ ಚಳಿ ಇದೆ, ಬೇಡ ನೆಕ್ಸ್ಟ್ ಮಂತ್ ಅಲ್ಲಿ ಕೊಡ್ತೀನಿ ಅಂತಾನು ಹೇಳಿದ್ದೆ. ಇವಾಗ ಫೆಬ್ರವರಿಯಿಂದ ಬಿಸಿಲುಗಾಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಂಗಾಗಿ ಒಂದು 5 ಲೀಟರ್ ಅಷ್ಟು ಮಾಯಾ ಮೆಡಿಸಿನ್ ಈಗ ರೆಡಿ ಮಾಡಿ ಇಕ್ಕಿದ್ದೀನಿ. ಸುಮಾರು ಜನ ಕೇಳಿದ್ರಿ ನನಗೆ. ಇವಾಗ ಬಿಸಿಲುಗಾಲ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಯಾರಿಗಾನ ಅವಶ್ಯಕತೆ ಇದ್ರೆ ಮಾಯಾಗೆ ಮೆಡಿಸಿನ್ ಮಾಡ್ಬೇಕನ್ನೋರು ಬಂದು ನಾಳೆಯಿಂದಾನೇ ತಗೊಂಡು ಹೋಗ್ಬೋದು. ಬೆಳಗ್ಗೆ ಟೈಮ್ ಕಾಲ್ ಮಾಡಿ, ಇಲ್ಲ ಅಂದ್ರೆ ನಿಮ್ದು ಅಡ್ರೆಸ್ನ ವಾಟ್ಸಪ್ ಮಾಡಿ ನನಗೆ. ನಿಮ್ದು ಫುಲ್ ಅಡ್ರೆಸ್, ನೇಮು, ಆಮೇಲೆ ನಿಮ್ಮ ಅಡ್ರೆಸ್ ಏರಿಯಾ ಪಿನ್ ಕೋಡ್ ನ ಕಳ್ಸಿದ್ರೆ ನಾನು ಕೊರಿಯರ್ ಮಾಡ್ಕೊಡ್ತೀನಿ. ಇವಾಗ ಈ ಮೆಡಿಸಿನ್ ಯಾವ ರೀತಿ ಹಾಕ್ಬೇಕಂತ ಹೇಳಿ ನಾನೊಂದು ಡೆಮೋ ತೋರಿಸ್ತೀನಿ ನಿಮ್ಗೆ. ನೋಡಿ, ಇಲ್ಲೊಂದು ಹೆಣ್ಣಿದೆ. ಇದು ನಮ್ಮ ಏರಿಯಾ, ನಮ್ಮ ಪೈಲ್ವಾನ್ ಅಣ್ಣವರು ತಂದ್ಕೊಟ್ರು. ಇದೊಂದು ಒಳ್ಳೆ ದೊಡ್ಡ ಮನೆ ಹೆಣ್ಣು, ಮಟನ್ ಇಸ್ಕೊಂಡ್ಬಿಟ್ಟಿದೆ ಅಂತ. ಸೊ ಹಂಗಾಗಿ ಇದನ್ನ ಇವಾಗ ತಗೊಬಂದು ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಿ ಅಂದ್ರೆ ಒಂದು 45 ಡೇಸ್ ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಟ್ರೀಟ್ಮೆಂಟ್ ಮಾಡಿ ಮೊನ್ನೆ ಜೊತೆ ಹಾಕಿದೆ, ಮೊಟ್ಟೆಗೆ ಬಂದಿದೆ. ಇನ್ನೊಂದು 2 ದಿನದಲ್ಲಿ ಹೆಣ್ಣು ರೆಡಿ ಆಗಿ ಮೊಟ್ಟೆ ಇಡುತ್ತೆ. ನೋಡಿ, ಸೊಂಟ ಎತ್ಕೊಂಡು ಮೊಟ್ಟೆಗೆ ರೆಡಿ ಆಗ್ತಾ ಇದೆ. ಈ ಒಂದು ಮೆಡಿಸಿನ್ ಯಾವ ರೀತಿ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ನೋಡಿ, ಇದೇ ಮಾಯಾ ಮೆಡಿಸಿನ್. ಯಾರೋ ಹುಡುಗರು ಬರ್ತಾ ಇದ್ದೀನಿ ಅಂದ್ರು, ಅವ್ರಿಗೆ ಕೊಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಒಂದು ಮೆಡಿಸಿನ್ ಯಾವ ರೀತಿ ಕೊಡ್ಬೇಕಂತ ಹೇಳಿದ್ರೆ, ಇದು ಮಾಯಿಕೆ ಕೊಡುವಂತ ಮೆಡಿಸಿನ್. ಇದು 2 in 1 ಇರ್ತದೆ, ಗಂಡು ಮತ್ತೆ ಹೆಣ್ಣಿಗೆ ಎರಡಕ್ಕೂ ಆಗತ್ತೆ. ಇದನ್ನ ಚೆನ್ನಾಗಿ ಒಂದ್ಸತಿ ಶೇಕ್ ಮಾಡ್ಕೊಂಡು ಆಮೇಲೆ ಈ ರೀತಿ ಸಿರಂಜ್ ಅಲ್ಲಿ 1 ml ತಗೋಬೇಕು. ಇದು ನೋಡಿ, ಒಂದು 10 ml ಸಿರಂಜ್ ಇದೆ. ಇಲ್ಲಿಗೆ ಒಂದು ಮಾರ್ಕ್ಗೆ 1 ml ಬರ್ತದೆ. ಇದು 10 ml ಆಗಿರೋದ್ರಿಂದ ನಾನು 2 ಮಾರ್ಕ್ ತಗೊಂತಾ ಇದ್ದೀನಿ. ಅಂದ್ರೆ 1 ml, ಇದು 5 ml ಬಂದಿದೆ. ಈಗ ನೋಡಿ, 1 ml ಮೆಡಿಸಿನ್ ತಗೊಂಡಿದ್ದೀನಿ. 1 ml ಮೆಡಿಸಿನ್ಗೆ ಇನ್ನು ಉಳಿದಿದ್ದು ಇದೇ ಸಿರಂಜ್ಗೆ ನೀರ್ ಎಳ್ಕೋಬೇಕು, ಡೈಲ್ಯೂಟ್ ಮಾಡ್ಬೇಕು ನಾವು ಅದನ್ನ. ಇಲ್ಲಿ ನೀರಿದೆ ನೋಡಿ, 1 ml ಮೆಡಿಸಿನ್, ಮಿಕ್ಕಿದ್ದು ನೀರ್ ಎಳ್ಕೊತೀನಿ ಸಿರಂಜಲ್ಲಿ. ಅದನ್ನ ಡೈಲ್ಯೂಟ್ ಮಾಡ್ಕೊತೀನಿ. ನೋಡಿ, ಎಲ್ಲ ಡೈಲ್ಯೂಟ್ ಆಯ್ತು. ಈಗ ಈ ಒಂದು ಔಷಧಿನ ಹೆಣ್ಣಕ್ಕಿಗೆ ಕೊಡ್ತೀನಿ. ಈ ಒಂದು ಅಕ್ಕಿ, ಇದನ್ನ ಸಿಂಗಲ್ ಇಟ್ಟು ಮಾಡ್ಬೇಕು ನೀವು. ಬೆಳಗ್ಗೆ 1 ಟೈಮ್ ಕೊಡ್ಬೇಕು, ಆಮೇಲೆ ಸಾಯಂಕಾಲ 1 ಟೈಮ್ ಕೊಡ್ಬೇಕು. ಇದನ್ನ ನಾವು ಕೊಟ್ಬಿಟ್ಟು ಬಿಸಿಲ್ಗೆ ಹಾಕ್ಬೇಕು. ಬಿಸಿಲ್ಗೆ ಹಾಕಿದ್ರೆ ಏನಾಗತ್ತೆ, ಅಕ್ಕಿಗೆ ನಾಟಿ ಔಷಧಿ ಚೆನ್ನಾಗಿ ಮೈ ಹಿಡಿತದೆ, ಆಮೇಲೆ ಚೆನ್ನಾಗಿ ವರ್ಕ್ ಆಗತ್ತೆ. ಮೊಟ್ಟೆಗೆ ಬರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಆಗತ್ತೆ. ಇವಾಗ ನಾನು ಕೊಟ್ಟರ ಕಡೆ ಎಲ್ಲ ಸುಮಾರು ಒಂದು 3 ವರ್ಷದಿಂದ ಚೆಕ್ ಮಾಡ್ತಾ ಇದ್ದೀನಿ. ಈ ಉತ್ತರ ಕರ್ನಾಟಕ, ಆಮೇಲೆ ಚೆನ್ನೈ, ಹೈದರಾಬಾದ್, ಈ ಕಡೆ ಎಲ್ಲ ಬಿಸಿಲಿರೋಂಥ ಕಡೆ 100% ಅಕ್ಯುರೇಟ್ ಆಗಿ ಕೆಲಸ ಮಾಡ್ತಾ ಇದೆ ಈ ಒಂದು ಮೆಡಿಸಿನ್. ಯಾರ್ಯಾರು ಬೇರೆ ಟೈಮಲ್ಲಿ ಮಾಡಿ ವರ್ಕ್ ಆಗ್ಲಿಲ್ಲ, ಯಾಕಂದ್ರೆ ಇವಾಗ ಗಂಡು ಹೆಣ್ಣು ಎರಡಕ್ಕೂ 2 in 1 ಮಾಡಿರೋದ್ರಿಂದ ಪವರ್ ಸ್ವಲ್ಪ ಜಾಸ್ತಿ ಇದೆ. ಯಾರ್ಯಾರಿಗನ್ನ ವರ್ಕ್ ಆಗಿಲ್ಲ ಅನ್ನೋರು ತಗೊಂಡೋಗಿ ಮತ್ತೆ ಟ್ರೈ ಮಾಡ್ಬೋದು. ಯಾಕಂದ್ರೆ ಈ ಫೆಬ್ರವರಿಯಿಂದ ನೆಕ್ಸ್ಟ್ ಏಪ್ರಿಲ್ ವರೆಗೂ ಒಳ್ಳೆ ಟೈಮ್ ಇದು ಮಾಯಾಗಳಿಗೆ, ಹೆಣ್ಣುಗಳಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಈ ಒಂದು ಮೆಡಿಸಿನ್ ಹಾಕಿದಾದ್ಮೇಲೆ ನೋಡಿ, ಇಲ್ಲಿ ಬಿಳಿ ಎಳ್ಳು, ಬೆಲ್ಲ, ಮಕಾನ, ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಉಂಡೆ ಕಡಲೆಕಾಳಷ್ಟು ದಪ್ಪ, ಈ ಒಂದು ಉಂಡೆಗಳು ಇದಕ್ಕೆ ನಾನು ಮಿಕ್ಸ್ ಮಾಡಿರೋ ಅಂಥದ್ದು ಏನೇನಂದ್ರೆ, ಬಿಳಿ ಎಳ್ಳು ಒಂದು, ಇಲ್ಲಿ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಇದು ಬಿಳಿ ಎಳ್ಳು. ಇದನ್ನ ಚೆನ್ನಾಗಿ ಒಂದು 5-10 ನಿಮಿಷ ಬಾಣ್ಲಿ ಮೇಲೆ ಹಾಕಿ ಫ್ರೈ ಮಾಡ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಲಿ. ಹಂಗೆ ಹಾಕಿದ್ರೆ ಅದು ಆಯಿಲ್ ಇರೋದ್ರಿಂದ ಜಿಡ್ಜಿಡ್ ಆಗುತ್ತೆ. ಹುರ್ಕೊಂಡು ನೀವು ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ 2ನೇ ಐಟಮು ಬೆಲ್ಲ. ಎರಡು ಈಕ್ವಲ್ ಆಗಿ ತಗೋಬೇಕಲ್ಲ, 55 ಗ್ರಾಮು ಇದು ಬೆಲ್ಲ. ಇದಾದ ನಂತರ ನೋಡಿ, ಮಕಾನ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ತಗೋಬೇಕು, ಒಂದು 100 ಗ್ರಾಮ್ಸ್. ಇವೆರಡು 55 ಗ್ರಾಮ್ ಆದ್ರೆ ಮಕಾನ 100 ಗ್ರಾಮ್ಸ್. ಇದ್ರದ್ದು ಫ್ಯೂಚರ್ಸ್ ಏನಂತ ಹೇಳಿದ್ರೆ, ಉಪಯೋಗಗಳು ಏನಂದ್ರೆ, ಬಿಳಿ ಎಳ್ಳು ಬಂದ್ಬಿಟ್ಟು ಅಕ್ಕಿಗಳ ದೇಹದಲ್ಲಿ, ಈ ಹೆಣ್ಣಕ್ಕಿಗಳಿಗೆ ರಕ್ತ ಸಂಚಲನ ಅಂದ್ರೆ ರಕ್ತ ಜಾಸ್ತಿ ಮಾಡ್ಕೊಡ್ತದೆ. ಬೆಲ್ಲ ಬಂದ್ಬಿಟ್ಟು ಎನರ್ಜಿ ಕೊಡ್ತದೆ, ಆಮೇಲೆ ಡಿಟಾಕ್ಸಿಫೈ ಮಾಡ್ತದೆ.
ಮಕಾನ ಬಂದ್ಬಿಟ್ಟು ಕ್ಯಾಲ್ಸಿಯಂ ಫುಲ್ಫಿಲ್ಮೆಂಟ್ ಮಾಡ್ತದೆ. ಮೇಜರ್ ಆಗಿ ಫಿಮೇಲ್ ಹೆಣ್ಣುಗಳಲ್ಲಿ ಪ್ರಾಬ್ಲಮ್ ಬರೋದೇ ಈ ಒಂದು ಕ್ಯಾಲ್ಸಿಯಂ ಕೊರತೆಯಿಂದ. ನೀವು ಸಾಕಷ್ಟು ಅಕ್ಕಿಗಳು ನೋಡಿರ್ಬೋದು, ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಇದು ಗೋಲಿ ನೋಡಿ, ಈ ಒಂದು ಕಡಲೆಕಾಳಷ್ಟು ದಪ್ಪ ಸೈಜು 3 ಗೋಲಿ. ಈ ಮೆಡಿಸಿನ್ ಕೊಟ್ಟಾದ ತಕ್ಷಣ ಕೊಟ್ಟಾಗಿದ ತಕ್ಷಣ ಇದನ್ನ 3 ಗೋಲಿ ತಿನ್ಸ್ಬೇಕು. ತಿನ್ಸ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಅಕ್ಕಿನ ಬಿಡಬಾರ್ದು. ತಿನ್ಸ್ಬಿಟ್ಟು ಇನ್ನೊಂದು ತಮೇಲೆ ನೀರು ಕುಡಿಸ್ಬಿಡ್ಬೇಕು. ಇದು ನಾರ್ಮಲ್ ವಾಟರ್ 10 ml ಕುಡಿಸ್ತೀನಿ, ಯಾಕಂದ್ರೆ ಅದು ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡ್ರೆ ಒಳಕೊಳ್ಟೋಗ್ಲಿ ಅಂತ. ಇಲ್ಲ ಅಂದ್ರೆ ಅದಕ್ಕೆ ಉಸಿರಾಡಕ್ಕೆ ತೊಂದರೆ ಆಗ್ಬಿಡುತ್ತೆ. ಇದೀಗ ಆಲ್ರೆಡಿ ಮೊಟ್ಟೆಗೆ ಬಂದ್ಬಿಟ್ಟಿರೋದ್ರಿಂದ ಈ ಬಿಳಿ ಎಳ್ಳು ಬೆಲ್ಲ ಕೊಡೋದ್ರಿಂದ ಎಗ್ ಶೆಲ್ ಚೆನ್ನಾಗಿ ಫಾರ್ಮ್ ಆಗುತ್ತೆ. ಸುಮಾರು ಜನ ನೋಡಿದೀರಾ, ಮಾಯ ಹಾಕ್ದಿರ ಪೇಪರ್ ಮೊಟ್ಟೆ ಇಟ್ಬಿಟ್ಟು ಮೊಟ್ಟೆಗೆ ಇಟ್ಟಿದೆ ಅಂತ ನನ್ಗೆ ಎಷ್ಟೊಂದ್ ಜನ ಹೇಳಿದ್ರು. ಅವ್ರಿಗೆ ಹೇಳ್ದೆ ಬಿಳಿ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಇನ್ನೊಂದು 10 ದಿನ ಮತ್ತೆ ಜೊತೆ ಹಾಕಿ ಗಟ್ಟಿಯಾಗಿಡುತ್ತೆ ಅಂತ. ಅದೇ ರೀತಿ ಗಟ್ಟಿಯಾಗಿಟ್ಟಿದೆ ಅಂತ ಹೇಳಿದ್ದಾರೆ. ನಮ್ಮ ಚಿತ್ರದುರ್ಗದಲ್ಲೂ ನಮ್ಮ ಐಡಿಯಾ ಮಂಜು ಲಾಫ್ಟ್ ಅಲ್ಲಿ ಹಿಂಗೆ ಆಗಿತ್ತು. ಒಂದು 3 ವರ್ಷದ ಹೆಣ್ಣು ಮೊಟ್ಟೆ ಇಟ್ಟು ಪೇಪರ್ ಮೊಟ್ಟೆ ಇಟ್ಬಿಡ್ತು. ಆಮೇಲೆ ಕೆಲವರು ಬಿಳಿ ಎಳ್ಳು ಬೆಲ್ಲ ಕೊಟ್ಟಿರ್ಲಿಲ್ಲ, ಅವರು ಬರೀ ಔಷಧಿ ಒಂದೇ ಹಾಕಿದ್ರು. ಆಮೇಲೆ ಮತ್ತೆ 10 ದಿನ ಕೊಟ್ಬಿಟ್ಟು ಜೊತೆ ಹಾಕಿ ಗಟ್ಟಿ ಮೊಟ್ಟೆ ಇಡುತ್ತೆ ಅಂತ ಹೇಳಿದೆ. ಅದೇ ರೀತಿ ಇಟ್ಟು ಮರಿನೂ ಮಾಡಿತ್ತು ಅಂತ ನಾನು ರಿವ್ಯೂಸ್ ಹಾಕಿದ್ದೆ. ಅದರಿಂದ ಅದ್ರ ಉಪಯೋಗ ಇಷ್ಟೆಲ್ಲ ಇರ್ತದೆ. ಕ್ಯಾಲ್ಸಿಯಂ ಫುಲ್ಫಿಲ್ಮೆಂಟ್, ಆಮೇಲೆ ಬ್ಲಡ್ ಇನ್ಕ್ರೀಸ್ ಮಾಡೋಕ್ಕೆ, ಆಮೇಲೆ ಡಿಟಾಕ್ಸ್ಫೈ, ಗರ್ಭಚೀಲನ ಡಿಟಾಕ್ಸ್ಫೈ ಮಾಡೋದಕ್ಕೆ ಈ 3 ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಆಮೇಲೆ ಅರಿಶಿನ ಏನಕ್ಕೆ ಹಾಕೊಂಡಿದೀನಿ ಅಂತ ಹೇಳಿದ್ರೆ, ಏನಾನ ಈ ಪ್ಯಾರಾಸೈಟ್ಸ್ ಇದ್ರೆ ಅಕ್ಕಿ ಸುಕ್ಕಾಗೋಗೋದು, ಅದು ಇಂಟೆಸ್ಟೈನ್ಸ್ ಅಲ್ಲಿ ಹೊಟ್ಟೆಯಲ್ಲಿ ಇರ್ತದೆ, ಆ ಒಂದು ಪ್ಯಾರಾಸೈಟ್ಸ್ ನ ಎಲಿಮಿನೇಟ್ ಮಾಡ್ಲಿಕ್ಕೆ ಈ ಒಂದು ಅರಿಶಿನ ಈಗ ಆಡ್ ಮಾಡಿದ್ದೀನಿ. ಇದು ಒಂದು ಕಾಂಬಿನೇಷನ್ ಆದ್ರೆ ಮಾಯದಲ್ಲೂ ಇನ್ನೊಂದು ಸ್ವಲ್ಪ ಹರ್ಬ್ಸ್ ಆಡ್ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ದೀನಿ. ಬಿಸಿಲುಗಾಲದಲ್ಲಿ ತುಂಬಾ ಕಡೆ ಸಕ್ಸಸ್ ಆಗಿರೋದ್ರಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಸಸ್ ಆಗಿರೋದ್ ರೇಟು ಬಿಸಿಲುಗಾಲದಲ್ಲಿದೆ. ಹಂಗಂದ್ರೆ ಚಳಿಗಾಲದಲ್ಲಿ ಆಗಿಲ್ಲ ಅಂತೇನಿಲ್ಲ. ಸುಮಾರು ಕಡೆ ಚಳಿಗಾಲದಲ್ಲೂ ಒಂದು 80% ಅಕ್ಕಿಗಳು ರೆಡಿ ಆಗಿದಾವೆ. ಬಿಸಿಲುಗಾಲದಲ್ಲಿ 99% ಇವಾಗ ಕಂಪ್ಲೀಟ್ ರೆಡಿ ಆಗ್ತಾ ಇದಾವೆ. ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಬಿಸಿಲುಗಾಲದಲ್ಲಿ. ಸೊ ನಾವು ಇದನ್ನ ಹಾಕಿ ಇವಾಗ ನೋಡಿ, ನಾನು ಇಲ್ಲಿ 1 ml ಮೆಡಿಸಿನ್ ಕೊಟ್ಟೆ, ಆಮೇಲೆ 3 ಬಿಳಿ ಎಳ್ಳು ಬೆಲ್ಲ ಕೊಟ್ಟಿದ್ದೀನಿ. ಇದಾಗಿದ್ದಾದ್ಮೇಲೆ ಸ್ವಲ್ಪ ಹೆಸರು ಕಾಳು ಕೊಡ್ತೀನಿ ಬೆಳಗ್ಗೆ ಟೈಮು. ಖಾಲಿ ಹೊಟ್ಟೆಯಲ್ಲಿ ಮೆಡಿಸಿನ್ ಹಾಕ್ಬಾರ್ದು ಅಂತ ಒಂದ್ ಸ್ವಲ್ಪ ಹೆಸರು ಕಾಳು ತಿನ್ಸ್ಬಿಟ್ಟು 1 3 ಅವರ್ ಬಿಸಿಲಿಗೆ ಬಿಡ್ತೀನಿ. ಇಲ್ಲೇ ಬಿಸಿಲು ಬೀಳೋದ್ರಿಂದ ಇಲ್ಲೇ ಇಟ್ಟಿರೋದ್ರಿಂದ ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಸೆಟಪ್. ಆಮೇಲೆ ಸಂಜೆನೂ ಅಷ್ಟೇ ಮೇವ್ ಹಾಕದ್ಮೇಲೆ ಇಟ್ಬಿಟ್ಟು ನೋಡಿ, ಈ ತರ ಬ್ಲಾಂಕೆಟ್ ನ ಹಾಕಿ ಇಲ್ಲಿ ಒಳಗಡೆ ಗೋಣಿಚೀಲ ಹಾಕಿದೀನಿ. ಯಾಕಂದ್ರೆ ಇದು ಜಾಲು ಕೋಲ್ಡ್ ಆಗತ್ತೆ ಅಂದ್ಬಿಟ್ಟು ಗೋಣಿಚೀಲ ಹಾಕ್ಬಿಟ್ಟು ಬರ್ಡ್ ವಾರ್ಮ್ ಆಗಿರ್ಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇದು ಸುತ್ತು ಕವರ್ ಮಾಡಿ ಕ್ಲೋಸ್ ಮಾಡ್ಬಿಡ್ತೀನಿ. ಅವಾಗ ಅದು ನಾಟಿ ಮೆಡಿಸಿನ್ ನೈಟ್ ಟೈಮ್ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತದೆ ಅಂತ. ಇಷ್ಟು ಪ್ರೋಸೆಸ್ ನ ನೀವು ಮಾಡಿ 45 ಡೇಸ್ ಮಾಡ್ಬೇಕು. 45 ಡೇಸ್ ಮಾಡೋವಾಗೂ ಬರ್ಡ್ ಸಿಂಗಲ್ ಇರ್ಬೇಕು, ಜೊತೆ ಮಾಡಬಾರ್ದು. ಅದು ಕುರ್ಜಾಗತ್ತೆ. ಕಾಲ ನೋಡಿ, ಇಲ್ಲೆಲ್ಲ ಕುರ್ಜಾಗಿ ಉದ್ರೋದು ಕಾಣಿಸ್ಬೋದು ಫೆದರ್ಸ್ ನಿಮ್ಗೆ. ಆ ಫೆದರ್ಸ್ ಎಲ್ಲ ಕುರ್ಜಾಗಿ ಹೊಸ ಫೆದರ್ಸ್ ಬಂದ್ಮೇಲೆ ಅಕ್ಕಿ ಪಾಕಾದ್ಮೇಲೆ ನೀವು ಜೊತೆ ಮಾಡ್ಬೇಕು. ಯಾಕಂದ್ರೆ ಅದು ಬ್ಲಡ್ ಇರೋದ್ರಿಂದ ಅಕ್ಕಿಗಳಿಗೆ ತುಂಬಾ ಆ ಟೈಮಲ್ಲಿ ಪೇರ್ ಮಾಡಿದ್ರೆ ವೀಕ್ ಆಗ್ಬಿಡ್ತವೆ. ಸೊ ಕುರ್ಜೆಲ್ಲ ಪಾಕಾದ್ಮೇಲೆ ಜೊತೆ ಮಾಡಿದ್ರೆ ಅಕ್ಕಿಗಳು ಮೊಟ್ಟೆಗೆ ಬರ್ತವೆ ಫ್ರೆಂಡ್ಸ್. ಈ ಒಂದು ಪ್ರೊಸೀಜರ್ ನ ನೀವು ದಿನ ತಪ್ಪದಿರ ಮಾಡ್ಕೊಂತ ಬಂದ್ರೆ ನಿಮ್ಮ ಅಕ್ಕಿಗಳಲ್ಲಿ 100% ಸಕ್ಸಸ್ ರೇಟ್ ಇರುತ್ತೆ. ಇದಾದ ನಂತರ ಸುಮಾರು ಜನ ಕೇಳ್ತಾ ಇದ್ರಿ ಅಕ್ಕಿಗಳು ಸುಕ್ಕಾಗೋದ್ರೆ ಯಾವ ರೀತಿ ರೆಡಿ ಮಾಡ್ಬೇಕು ಅಂತೇಳಿ. ನೋಡಿ, ಒಂದು ಹೆಣ್ಣು ತೋರಿಸ್ತೀನಿ ನಾನು. ಈ ಒಂದು ಹೆಣ್ಣು ಪೇಪರ್ ಆದಂಗೆ ಆಗೋಗ್ಬಿಟ್ಟಿತ್ತು. ಗೂಡು ತೆಗೆದ್ರೆ ಟಪ್ಪಂತ ಕೆಳಗ್ ಬಿದ್ದೋಗ್ಬಿಡೋದು. ನಾನು ಇದನ್ನ ರೆಡಿ ಮಾಡ್ಬೇಕು ಅಂತ ಲಾಸ್ಟಲ್ಲಿ ರೀಲ್ಸ್ ಹೇಳಿದೆ. ನಮ್ಮ ದಾವಡಿಯಲ್ಲಿ 1 ಮಂತ್ ನಾನು ಯಾವುದೇ ಅಕ್ಕಿಗಳನ್ನ ಸರಿಯಾಗಿ ನೋಡ್ಕೊಂಡಿರೋ ನಮ್ಮ ಮನೆಯವ್ರು ನೋಡ್ಕೊಂಡು ಪೇಪರ್ ಆದಂಗೆ ಆಗೋಗಿ ಒಂದು ಅಕ್ಕಿ ಸತ್ತೋಗಿತ್ತು ಅಂತ ಹೇಳಿದೆ. ಅದೇ ರೀತಿ ಎಲ್ಲ ಅಕ್ಕಿಗಳಾಗಿ ಇದು ಒಂದು ಹೆಣ್ಣು ಫುಲ್ ಕಾಂಪ್ಲಿಕೇಟೆಡ್ ಆಗಿ ಪೇಪರ್ ಆದಂಗೆ ಆಗೋಗಿ ಮುಟ್ಕೊಂಡು ನೆಲಕ್ ಬಿದ್ದೋಗೋದು. ಇವಾಗ ಅದೇ ಮೇವ್ ಎತ್ಕೊಂತಾ ಇದೆ, ಆಕ್ಟಿವ್ ಆಗಿದೆ, ಮತ್ತೆ ಓಡಾಡ್ತಾ ಇದೆ. 80% ರಿಕವರಿ ಆಗಿದೆ. ಇದನ್ನ ತೋರಿಸ್ತೀನಿ ನಾನು. ಇನ್ನೂ ಸುಖ ಇದೆ, ಬಟ್ ಮೊದ್ಲಿನಷ್ಟು ಇಲ್ಲ. ಪೇಪರ್ ಇದೆಲ್ಲ ಫುಲ್ ಒಣಗೋಗಿ ಹಿಂಗ್ ಮುಟ್ಕೊಂಡ್ರೆ ಹಂಗೆ ಕೆಳಗ್ ಬಿದ್ದೋಗೋದು ಅಂತ ಅಕ್ಕಿ ಇದು. ಇದಕ್ಕೆ ನಾನು ಟ್ರೀಟ್ಮೆಂಟ್ ಹೇಳಿದ್ದೆ. ನಾನು ಲಾಸ್ಟ್ ಟೈಮ್ ಡಿವರ್ಮಿಂಗ್ ಮಾಡ್ಬೇಕು ಅಂತೇಳಿ ಒಂದು ವಿಡಿಯೋ ಹಾಕಿದ್ದೆ.